ಬಂಧುಗಳೇ, ಇವತ್ತು ನನ್ನನ್ನು ನೋಡೋಕ್ಕೆ ನಮ್ಮ ಫ್ಲ್ಯಾಟ್ ಹತ್ರ ಅಭಿಲಾಷ್ ಬಂದಿದ್ದಾರೆ. ಬರೋದ್ರ ಜೊತೆ ಸುಮ್ಮನೆ ಬಂದಿಲ್ಲ, ಒಂದು ರಥನ ಹಿಡ್ಕೊಂಡು ಬಂದಿದ್ದಾರೆ. ಇವರು ಲೈಫ್ಗೆ ಹೊಸದಾಗಿ ಆ್ಯಡ್ ಆಗಿರೋಂಥದ್ದು. ಅವ್ರ ಚಾನಲಲ್ಲಿ ನೀವೆಲ್ಲ ನೋಡಿರ್ತೀರ. ಇನ್ ಕೇಸ್ ನನ್ನ ಚಾನಲಲ್ಲಿ ನೋಡಿಲ್ಲ ಅಂದರೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬೇರೆ ಯಾವುದೋ ಅಲ್ಲ, ಟ್ಯಾನ್ ಟ್ಯಾನ್ ನೋಡಿದ್ರ TUV 300 ಹೊಸದಾಗಿ ಖರೀದಿ ಮಾಡಿದ್ದಾರೆ ಕ್ಯಾಂಪಿಂಗ್ ಲೈಫಿಗೆ ಅಂತ. ಓಕೆ ಅಭಿಲಾಷ್, ಕಂಗ್ರ್ಯಾಚುಲೇಷನ್ಸ್. ಎನಿವೆ ಬಲ್ಲೆ ಕೈ ಕೊಡ್ತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಏನೋ ಹೆಂಗ ಎಷ್ಟು ದಿನ ಆಯ್ತು ಓಡ್ಸಕ್ ಹಿಡ್ದು ಇದು ತಗೊಂಡು? ಅಣ್ಣ ಇದು ತಗೊಂಡು ಒಂದು 2 ವಾರ ಆಯ್ತು. ಅದೇ ನಾವು ಇದ್ರಲ್ಲಿ ಅದು ಸ್ವಿಫ್ಟ್ ಅಲ್ಲಿ ತುಂಬಾ ಕಷ್ಟಪಟ್ವಿ ನಿದ್ದೆ ಮಾಡಕ್ಕೆಲ್ಲ. ಹೋದ್ ಸತಿ ನಾವು ಫ್ಯಾಮಿಲಿ ಹೋಗಿದ್ವಿ, 2 ಫ್ಯಾಮಿಲಿ ಸ್ವಿಫ್ಟ್ ಅಲ್ಲೇ ಮಲಗಿದ್ವಿ 2 ದಿವಸ. ಹಂಗಾಗಿ ಒದ್ದಾಡ್ಬಿಟ್ಟು ಎಲ್ಲ ಗಾಡಿಗಳಲ್ಲೂ ಸ್ವಲ್ಪ ಸ್ಪೇಷಿಯಸ್ ಇರೋದಂದ್ರೆ ಇದು ಬುಲೆರೋ ನಿಯೋ ಮತ್ತೆ ಇದು TUV 300. ಇವಾಗೆಲ್ಲ ಬುಲೆರೋ ನಿಯೋ ಅಂತ ಬರ್ತಾ ಇದೆ, ಸೇಮ್ ಮಾಡಲ್, ಏನು ಚೇಂಜಸ್ ಇಲ್ಲ, ಸೇಮ್ ಟು ಸೇಮ್ ಬಾಡಿ ಗಿಡಿ ಎಲ್ಲ ಅದೇ. ಬಟ್ ಬುಲೆರೋ ನಿಯೋ ಅಂತ ರೀನೇಮ್ ಮಾಡಿ ಬಿಟ್ಟಿದ್ದಾರೆ ಮಾರ್ಕೆಟ್ಗೆ. ಯಾವ ವರ್ಷ ತಗೊಂಡ್ರದ್ದು ಇದು ಆಕ್ಚುಲಿ? ಇದು 2015 ಮಹೇಂದ್ರ TUV 300 T8. ಇದು ಆಕ್ಚುಲಿ ಕ್ಯಾಂಪಿಂಗ್ ಮಾಡಕ್ಕೆ ಅಂತಾನೆ ಅಭಿಲಾಷ್ ಮನೆಗೆ ಯೂಸ್ಗೂ ಅಂತಾನು ತಗೊಂಡ್ರದ್ದು. ಇದು ಕಂಪ್ಲೀಟ್ ಆಗಿ ಯೂಸ್ಡ್. ಆದ್ರೆ ಈಗ ಈಕೋ ತಗೊಳಕಿದ್ರು ಆಕ್ಚುಲಿ. ಈಕೋ ತಗೊಂಡು ಅದನ್ನ ಮಾಡಿಫಿಕೇಶನ್ ಮಾಡ್ಕೊಂಡು ಓಡೋಣ ಅಂತಿದ್ರು. ಬಟ್ ಸಡನ್ ಆಗಿ ಇದು ತಗೊಂಡ್ರು. ಬಟ್ ಇದು ತಗೊಂಡಿದ್ದು ನೀವು ಒಳ್ಳೆ ವೆರಿ ಗುಡ್ ಚಾಯ್ಸ್ ಇದೆ ಆಕ್ಚುಲಿ. ಫ್ಯಾಮಿಲಿಗೂ ಆಯ್ತು, ನಿಮ್ಗೆ ಇದಕ್ಕೂ ಆಯ್ತು. ತುಂಬಾ ವೆರಿ ಗುಡ್ ಚಾಯ್ಸ್ ತಗೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಎನಿವೆ ಅಭಿಲಾಷ್ ಏನು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಫಸ್ಟ್ ಓನರ್ ಅಷ್ಟೇ ಅನ್ಸುತ್ತಲ್ವಾ? ಹೌದು, ಫಸ್ಟ್ ಓನರ್. ನಾನು ತಗೊಂಡಾಗ 60,000 ಚಿಲ್ಲರೆನ ಓಡಿತ್ತು. ಮೊನ್ನೆ ಊರು ಎಲ್ಲ ಹೋಗಿ ಬಂದು ಅದೊಂದು 700-800 ಕಿಲೋಮೀಟರ್ ಓಡಿಸಿದ್ದೀನಿ. ಇದು ಆಕ್ಚುಲಿ ಡೀಸೆಲ್ ಆಟೋಮೆಟಿಕ್ T8 ವೇರಿಯಂಟ್. ಆಟೋಮೆಟಿಕ್ ಪ್ಲಸ್ ಮ್ಯಾನುವಲ್ 2 ಇದೆ. ಆಟೋಮೆಟಿಕ್ ಬೇಕಾ ಆಟೋಮೆಟಿಕ್ ಅಲ್ಲಿ ಓಡಿಸಬಹುದು, ವಿತೌಟ್ ಕ್ಲಚ್ ಮ್ಯಾನುವಲ್ ಓಡಿಸಬಹುದು. ಮೇಲ್ಗಡೆ ಮಾಡಿದ್ರೆ ಪ್ಲಸ್, ಕೆಳಗಡೆ ಮಾಡಿದ್ರೆ ಮೈನಸ್. ನಮ್ದೇನ್ ಕಿಯಾ ಇದೆ, ಅದು IMT. ಈ ಕಡೆ ಮ್ಯಾನುವಲ್ ಅಲ್ಲ, ಈ ಕಡೆ ಆಟೋಮೆಟಿಕ್ ಅಲ್ಲ, ಸೆಮಿ ಬರುತ್ತದು, ವಿತೌಟ್ ಕ್ಲಚ್ ಅಷ್ಟೇ. ಅದು ಇಲ್ಲಿ ಇದ್ರಲ್ಲಿ 2015 ಇಸ್ವಿಲೇ ಮ್ಯಾನುವಲ್ ಆಟೋಮೆಟಿಕ್ ಬಿಟ್ಟಿದ್ರು ನೋಡಿ. ಮಹೇಂದ್ರ ಮತ್ತೆ ಟಾಟಾ. ಆಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ ಕಾಣಿಸ್ತಾ ಇದ್ದೀನಿ ಅಭಿಲಾಷ್ ಇದರಲ್ಲಿ. ಓಕೆ, ಹೇಳ್ಬೇಕು ಅಂದ್ರೆ ಟಾಟಾ ಮತ್ತೆ ಮಹೇಂದ್ರನೇ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಸೇಫ್ಟಿ ವೈಸು ಹಂಗೆ ನೋಡೋಕೆ ಹೋದ್ರೆ ಒಳ್ಳೆ ಗಾಡಿಗಳು. ನಾನು ನಮ್ಮದು ಮನೆ ಫ್ಯಾಮಿಲಿಲಿ ಡಿಸ್ಕಷನ್ ಮಾಡಿ ಎಲ್ಲರಿಗೂ ಇಷ್ಟ ಆಗೋ ರೀತಿ ಕಿಯಾ ತಗೊಂಡೆ ನನ್ನ ಗಾಡಿನ. ಅದು ಬ್ಲ್ಯಾಕ್ ಕಲರೇ. ಅದು ಹಂಗೆ ನೋಡೋಕೆ ಹೋದರೆ ವೆರಿ ಗುಡ್ ಗಾಡಿ ಇದು ಅಭಿಲಾಷ್. ನಾನೇನೋ ಅದರಲ್ಲಿ ಕ್ಯಾಂಪಿಂಗ್ ಗೀಪಿಂಗ್ ಎಲ್ಲ ಮಾಡ್ತಾ ಇಲ್ಲ. ಯಾಕೆಂದರೆ ಫ್ಯಾಮಿಲಿ ಎಮೋಷನ್ ಕಾರ್, ಅದು ಫ್ಯಾಮಿಲಿಗೆ ಅಂತ ಇಟ್ಕೊಂಡಿರೋದು. ಈಗ ಕೇಳ್ಬೋದು, ಏನು ಅಭಿಲಾಷ್ ಕಾರ್ ತಗೊಂಡು ಇದು ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಇಲ್ಲ, ಅಭಿಲಾಷ್ ಪರ್ಪಸೇ ಇದು. ಅಭಿಲಾಷ್ ಏನು ಹೇಳ್ತೀರ ಅದಕ್ಕೆ? ನನ್ನ ಕಾರ್ನ ತಗೊಂಡಿದ್ದೆ ಕ್ಯಾಂಪಿಂಗ್ ಪರ್ಪಸ್ಗೋಸ್ಕರ. ಚಾಮರಾಜನಗರ ನಾವು ಮಾಡಿದ್ವಿ, ನಿಮ್ಗೆ ಚಾಮರಾಜನಗರದಲ್ಲಿ ನಮ್ಗೆ ಇಂಥ ಗಾಡಿ ಗಾಡಿನೂ ಹೋಗಲ್ಲ ಅಂತ ಜಾಗದಲ್ಲಿ ನಾವು ಸ್ವಿಫ್ಟ್ ತಗೊಂಡ್ ಹೋಗಿದ್ವಿ. ಅವತ್ತೇ ಡಿಸೈಡ್ ಮಾಡಿದೆ ನಮ್ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರಬೇಕು, ರೇರ್ ವಿಲ್ ಪವರ್ ಬೇಕು ಅಂತ ಹೇಳಿ. ಹಾಗಾಗಿ ನಾನು ಬುಲೆರೋ ನೋಡ್ತಿದ್ದೆ. ಆಕ್ಚುಲಿ ಅದೇ ಪೊಲೀಸ್ ಯೂಸ್ ಮಾಡ್ತಾರೆ ನೋಡಿ ಆ ಬುಲೆರೋ. ತುಂಬಾ ಹಾರ್ಡ್ ಇದೆ ಅದು ಸಸ್ಪೆನ್ಷನ್. 4x4 ನೋಡಿದೆ. ನನ್ನ ಬಜೆಟ್ ಅಲ್ಲಿ ಯಾವ್ದು ಬಂದ, ನಂದು 5 ಲಕ್ಷ ಬಜೆಟ್ ಇದೆ ಅಷ್ಟೇ. ಯಾಕಂದ್ರೆ ಆ ಕಾರು ಮಾರಿ ತಗೋಬೇಕು, ಎಕ್ಸ್ಟ್ರಾ ದುಡ್ಡು ಏನು ಇಲ್ವಲ್ಲ. ಹಾಗಾಗಿ ಅದನ್ನ ಮಾರಿ ಒಂದು 5 ಲಕ್ಷದ ಒಳಗಡೆ ನಂದು ಪ್ಲಾನಿಂಗ್ ಇತ್ತು. ಇದೊಂದು 550ಕ್ಕೆ ಒಂದು ಒಳ್ಳೆ ಗಾಡಿ, ತೃಪ್ತಿ ಆಯ್ತು. ನೋಡೋಣ, ಒಳಗಡೆ ಎಲ್ಲ ತೋರಿಸ್ತೀನಿ. ಈಗ ನೆಕ್ಸ್ಟ್ ಕ್ಯಾಂಪಿಂಗಿಗೆ ಎಲ್ಲ ನಾವೆಲ್ಲ ಬರ್ಬೋದು ಅಭಿಲಾಷ್ ಇದ್ರಿ? ಅಣ್ಣ ಇದನ್ನ ಮೇನ್ ಕ್ಯಾಂಪಿಂಗ್ ಅನ್ಸ್ಕೊಂಡು ತಗೊಂಡಿರೋದಣ್ಣ. ಫ್ಯಾಮಿಲಿ ಯೂಸ್ಗೆ ಹೋಗ್ಬೇಕು, ಕ್ಯಾಂಪಿಂಗ್ ಹೋಗ್ಬೇಕು. ಹಾಗಾಗಿ ಇವಾಗ ನೆಕ್ಸ್ಟ್ ನಾವು ಮಾಡೋದೇ ನಮ್ದು ಕ್ಯಾಂಪಿಂಗ್ ನಡೆಯುತ್ತೆ. ಸೊ ಹಾಗಾಗಿ ಇನ್ ಸ್ವಲ್ಪ ಕೆಲಸ ಇದೆ, ಅದು ಇದೆಲ್ಲ ಮಾಡಿಸ್ಬೇಕು. ಮೊನ್ನೆ ಸರ್ವಿಸ್ ಮಾಡಿಸ್ದೆ ಕಂಪ್ಲೀಟ್ ಆಗಿ. 2 ಡಿಸ್ಕ್ ಚೇಂಜ್ ಮಾಡಿಸ್ದೆ, ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ದೆ, ಆಮೇಲೆ ಕಂಪ್ಲೀಟ್ ಆಯಿಲ್ ಸರ್ವಿಸ್ ಮಾಡಿದೆ. ಒಂದು 18,000 ಬಿತ್ತು ಸರ್ವಿಸ್. ಟೋಟಲ್ ಎಷ್ಟು ಖರ್ಚಾಯ್ತು ಗಾಡಿ ಖರೀದಿ ಮಾಡಕ್ಕೆ? ಗಾಡಿ ಖರೀದಿ ಮಾಡಾದ್ಮೇಲೆ 18,000 ಸರ್ವಿಸ್ ಮಾಡಿಸಿದ್ದೀನಿ ಅಷ್ಟೇ. ಅಂದ್ರೆ ಅದು ಒನ್ ಟೈಮ್. ಇನ್ನು 10,000 ಕಿಲೋಮೀಟರ್ ಏನು ಪ್ರಾಬ್ಲಮ್ ಇಲ್ಲ. ಈ ಡಿಸ್ಕ್ ಬಂದ್ಬಿಟ್ಟು ಹೋಗಿತ್ತದು, ಅದೇನಂದ್ರೆ ಸ್ವಲ್ಪ ಸವಿಯುತ್ತೆ. ಹಂಗಾಗಿ ಇದ್ರದ್ದು ನಮ್ಗೆ 10,000 ಎಕ್ಸ್ಟ್ರಾ ಬಿತ್ತು. ಇಲ್ಲಾಂದ್ರೆ ಬರೀ 800 ರೂಪಾಯಿ ಸರ್ವಿಸ್ ಮುಗೋಗ್ತಾ ಇತ್ತು. ಏನೇ ಆಗ್ಲಿ, ಗಾಡಿ ಮಾತ್ರ ತುಂಬಾ ರಗಡ್ ಆಗಿ ಸ್ಟ್ರಾಂಗ್ ಆಗಿದೆ. ಮಹೇಂದ್ರ ಗಾಡಿಗಳೇ ಹಂಗೆ, ಟಾಟಾನು ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇದಾಗಿದೆ. ಆಡಿಯನ್ಸ್ ಏನೋ ಕೇಳ್ತಾರೆ ಒಂದ್ಸರಿ, ಅಭಿಲಾಷ್ ಕಾರ್ನೇ ಯೂಸ್ ಮಾಡ್ತೀರಾ ಹಿರೇಗೌಡ್ರೆ? ಅಭಿಲಾಷ್ ನಿಮ್ ರೆಸ್ಪಾನ್ಸ್ ಏನದಕ್ಕೆ? ಸತೀಶ್ ಹಿರೇಗೌಡ್ರು ಅವ್ರು ಕಾರ್ತಾರಲ್ಲ, ಬರೀ ಅಭಿಲಾಷ್ ಯೂಸ್ ಮಾಡ್ತಾರೆ ಅನ್ನೋದಕ್ಕೆ. ಅಣ್ಣ ಆ ರೀತಿ ಏನು ಇಲ್ಲ. ನಾನು ಹೇಳಿದ್ನಲ್ಲ ನಿಮ್ಗೆ ಗೊತ್ತು, ನಾವು ಕಾರ್ ತಗೊಂಡು 2,000 ಕಿಲೋಮೀಟರ್ಗೆ ನಾವು ಅವಾಗ KKT ಮಾಡಿದ್ವಿ. ಹೌದು, ಕಾರ್ ನನಗೆ ಏನಂತಾರೆ, ಅದೊಂದು ನೀಡ್. ನನಗೋಸ್ಕರ, ನನ್ನ ಫುಲ್ಫಿಲ್ಮೆಂಟ್ಗೋಸ್ಕರ ಅಂತ. ಹಾಗಾಗಿ ಇದನ್ನ ತಗೊಂಡಿರೋದೇ ಕ್ಯಾಂಪಿಂಗು. ಇದನ್ನ ತಗೊಂಡು ನಾವು ಸುತ್ತಲಿಲ್ಲ ಅಂದ್ರೆ ನಾನು ತಗೊಂಡು ವೇಸ್ಟ್. ನನಗೆ ಆಲ್ಟೋ ಸಾಕು, ನಮ್ಮ ಫ್ಯಾಮಿಲಿ ಯೂಸ್ಗೆ. ನಾನು ಒಂದು ಫ್ಯಾಮಿಲಿ ಪರ್ಪಸ್ ಮಾತ್ರ ಯೂಸ್ ಮಾಡ್ತೀನಿ ಅಂದ್ರೆ ಆಲ್ಟೋ 10K ಅಥವಾ ಯಾವ್ದು ಹೊಂಡಾಯಲ್ಲಿ i10 ಬರ್ತಾವ ಅಷ್ಟೇ ನಂದು ಯೂಸ್ ಅಂದ್ರೆ. ಬಟ್ ಮೇನ್ಲಿ
ಕ್ಯಾಂಪಿಂಗ್ಗೋಸ್ಕರ ಅಂತ ನಾನು ಈ ದೊಡ್ಡ ಗಾಡಿ ತಗೊಂಡಿದ್ದೀನಿ, ಇಲ್ಲಾಂದ್ರೆ ನಾನು ದೊಡ್ಡ ಗಾಡಿ ತಗೊಳ್ಳೋ ನೆಸೆಸಿಟಿನೇ. ಆಕ್ಚುಲಿ ಮನುಷ್ಯನಿಗಿಂತ ಗಾಡಿಗಳಿಗಿಂತ ಅಭಿಲಾಷು ಮನುಷ್ಯನಿಗೆ ವ್ಯಾಲ್ಯೂ ಜಾಸ್ತಿ ಕೊಡ್ತಾರೆ. ಅದು ನಾನು ಮೊದಲು ಅವ್ರು ಹೊಸ ಗಾಡಿ ತಗೊಂಡಾಗ್ಲೂ ನನ್ನ ಕೈಗೆ ಹಂಗೆ ಕೊಟ್ಟಿದ್ರು. ನಾವು ಆಕ್ಚುಲಿ ಅದು ನನ್ಕಿಂತ ತುಂಬಾ ಫಾರ್ ಬೆಟರ್ ಇದ್ದಾರೆ ಅಭಿಲಾಷು. ಅದನ್ನ ನಾನು ಅಗ್ರಿ ಮಾಡ್ತೀನಿ ಆಲ್ರೆಡಿ. ಇವರು ನನಗೆ ವಸ್ತು ತರ ಟ್ರೀಟ್ ಮಾಡ್ತಾರೆ, ಮನುಷ್ಯನ ತರ ಟ್ರೀಟ್ ಮಾಡ್ತಾರೆ. ಅದು ಇವ್ರು ಒಳ್ಳೆ ಕೂಡ ನನಗೆ ಇಷ್ಟ ಆಗಿದ್ದು. ಬನ್ನಿ ಈಗ ಕಾರ್ ನೋಡೋಣ ಒಳಗಡೆ ಹೆಂಗಿದೆ ಏನಿದೆ. ಆಫ್ ಆಗೈತಲ್ಲ ಅಭಿಲಾಷು? ಇಲ್ಲ ರೆಕಾರ್ಡ್ ಆಗ್ತಿದೆ. ಮತ್ತೆ ಕ್ಯಾಂಪಿಂಗಿಗೆ ನಾವು ಕಂಪ್ಲೀಟ್ ಆಗಿ ಇದನ್ನ ಮಾಡಿಫಿಕೇಶನ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದ್ರದ್ದು ನೆಕ್ಸ್ಟ್ ನೋಡೋಣ ಯಾವ್ಯಾವ ಥರ ಎಲ್ಲೆಲ್ಲ ಏನೇನು ಮಾಡಿಫಿಕೇಶನ್ ಮಾಡ್ಬೋದು ಅಂತ. ಈಗ ಜಸ್ಟ್ ಕಾರ್ ಒಳಗಡೆ ನೋಡ್ಬಿಡೋಣ ಬನ್ನಿ. ಅಭಿಲಾಷ್ದು ತಗೊಂಡಿರೋದು ನಮ್ಮ ಕ್ಯಾಂಪಿಂಗಿಗೆ ಸೂಟ್ ಆಗುತ್ತೋ ಇಲ್ವೋ ಅಂತ. ಓಕೆ, ಇದು ನಮ್ದು ಬೇಸಿಕ್ ರಿಕ್ವೈರ್ಮೆಂಟ್ ಹೇಳ್ತೀನಿ ನೋಡಿ ಅಣ್ಣ. ನಾವು ಹೆಂಗ್ ಪ್ಲಾನ್ ಮಾಡ್ಕೋತಾ ಇದೀವಿ ಅಂದ್ರೆ, ಇದು ನಾರ್ಮಲ್ ಇದರಲ್ಲಿ 3 ಜನ ಮಲಗಬಹುದು, 4 ಜನನು ಟ್ರಾವೆಲ್ ಮಾಡಬಹುದು. 7 ಸೀಟರ್ ಕಾರ್ ಬೇಸಿಕ್ಲಿ ಇದು. ಬಟ್ ನಾನು ಹಿಂದ್ಗಡೆ ಸೀಟ್ ಎಲ್ಲ ತೆಗೆದು ಬಿಟ್ಟಿದ್ದೀನಿ ಕ್ಯಾಂಪಿಂಗ್ ಮಾಡ್ಕೊಳ್ಳೋಕೋಸ್ಕರ. ಸೊ ಇವಾಗ ನೋಡಿ, ಇದು ನಾರ್ಮಲ್ ಇಂಟೀರಿಯರ್ ಈ ತರ ಇದೆ. ಅದು ನಾರ್ಮಲ್ ಗೇರ್, AC, ಇದು 2 ಏರ್ ಬ್ಯಾಗ್ ಬರುತ್ತೆ ಇದ್ರ ಜೊತೆಲಿ. ಬಟ್ ಇದನ್ನ ನಾವು ಕ್ಯಾಂಪಿಂಗ್ ಕನ್ವರ್ಟ್ ಮಾಡಿದಾಗ ಹಿಂಗೆ ಸೀಟ್ ನ ಮುಂದೆ ಎಳ್ಕೋಬೇಕಾಗುತ್ತೆ. ಸೀಟ್ ಎಳ್ಕೊಂಡು ಇದನ್ನ ಹಿಂಗ್ ಬೆಂಡ್ ಮಾಡ್ಕೋತೀವ. ಓಕೆ, ಅದಾದ್ಮೇಲೆ ಇದು ಸೆಕೆಂಡ್ ರೋ. ನಿಮ್ಗೆ ನೋಡ್ಬೋದು ಇದು ಫ್ಲಾಟ್ ಇದೆ, ಗಲೀಜ್ ಇದೆ, ಇಗ್ನೋರ್ ಮಾಡಿ, ಮಗಳೆಲ್ಲ ಗಲೀಜ್ ಮಾಡಲ್ಲ. ಬಟ್ ಹಿಂಗೆ ಫ್ಲಾಟ್ ಇದೆ ಅಲ್ವಾ. ಸೊ ಹಿಂದ್ಗಡೆ ಬಂದು ಇದು ಓಪನ್ ಮಾಡಿ. ಈ ಎಲ್ಲಾ ಕಾರ್ಗಳಲ್ಲಿ ಹಿಂಗ್ ಫ್ಲಾಟ್ ಬರಲ್ಲ. ಯಾಕೆ ಎಲ್ಲಾ ಕಾರು ನಾನು ಪ್ರಿಫರ್ ಮಾಡಿಲ್ಲ ಅಂದ್ರೆ, ಇದ್ರಲ್ಲಿ ಫ್ಲಾಟ್ ಬರುತ್ತೆ. ಮೇನ್ ಕಸ್ಟಮೈಸ್ ಈಸಿ ಆಗುತ್ತೆ. ಬೆಲ್ಟ್ ಎಳೀತು ಅಂದ್ರೆ ಆಗೋಯ್ತು. ಇದು ಫ್ಲಾಟ್ ಆಯ್ತಾ? ಸೊ ಫ್ಲಾಟ್ ಆದ್ಮೇಲೆ ಈ ಹೈಟ್ ಏನಿದೆ, ಈ ಹೈಟ್ಗೆ ಒಂದು ಸ್ಲ್ಯಾಬ್ ಆಗುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಈ ಸ್ಪೀಕರ್ ಹೈಟ್ ಇಟ್ಕೊಳ್ಳಿ. ಈ ಸ್ಪೀಕರ್ ಹೈಟ್ಗೆ ಹಲ್ಗೆ ಬರುತ್ತೆ. ಇದರಿಂದ ಏನ್ ಕೆಳಗಡೆ ಇದೆಯಲ್ಲ ಇಷ್ಟು ಗ್ಯಾಪ್, ಈ ಗ್ಯಾಪ್ ಅಲ್ಲಿ ನಮ್ಗೆ 2 ಡ್ರಾಯರ್ಸ್ ಬರುತ್ತೆ. ಹಿಂಗೆ ಎಳ್ಕೊಳ್ಳೋ ತರ ನಂದು ಐಡಿಯಾ ಇರೋದು ಆ ತರ ಮಾಡ್ಬೇಕು ಅಂತ. ಹಿಂಗೆ ಡ್ರಾಯರ್, ಇದು ಕೆಳಗಡೆ ಒಂದು ಹಲ್ಗೆ, ಅದ್ ಹಿಂಗೆ ಎಳ್ಕೊಂಡ್ರೆ ಹಿಂಗ್ ಫುಲ್ ಫ್ಲಾಟ್ ಇಲ್ಲಿವರೆಗೂ ಬರುತ್ತೆ. ಸೊ ಆರಾಮಾಗಿ ನಾವ್ ಇಲ್ಲಿ ಕುಕ್ ಮಾಡ್ಕೋಬಹುದು, ಟೇಬಲ್ ತರ ಯೂಸ್ ಮಾಡ್ಕೋಬಹುದು. ಡ್ರಾಯರ್ ಇರುತ್ತೆ. ಈ 2 ಡ್ರಾಯರ್ ನಿಂಗೆ ಎಳೆದಾಗ ಮೇಲ್ಗಡೆ ಹಿಂಗೊಂದು ಫ್ಲಾಟ್ ಇರುತ್ತೆ. ಅದನ್ನ ಓಪನ್ ಮಾಡಿದಾಗ ಇಲ್ಲಿ ಕೆಳಗಡೆ ಆಕ್ಸೆಸ್ ಇರುತ್ತೆ. ಸೊ ಈ ಡ್ರಾಯರ್ ಗೆ ಕೆಳಗಡೆ 2 ಸ್ಟೋರೇಜ್ ಸ್ಪೇಸ್ ಆಯ್ತು, ಪ್ಲಸ್ 2 ಡ್ರಾಯರ್ ಆಯ್ತು, ಒಂದು ಟೇಬಲ್ ಆಯ್ತು. ಸೊ ಇದು ಟೋಟಲ್ ಇಷ್ಟು ಇಲ್ಲಿ ಸ್ಟೋರೇಜ್ ಆಯ್ತು. ಸೊ ಆಮೇಲೆ ಇದು ಸೀಟ್ ಬರುತ್ತೆ, ಇಲ್ಲ ತೆಗ್ದಿದ್ದೀನಿ. ಇದೆಲ್ಲ ಸ್ವಲ್ಪ ಅಸಹ್ಯ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೀಟ್ 1 ಪಾರ್ಟ್ ಮಾತ್ರ ಶೋ ಆಫ್ಗೆ ಇದು ಅಸಹ್ಯ ಕಾಣಬಾರ್ದು ಅಂತ. ಇವಾಗ ಇಲ್ಲಿಂದ ನೋಡಿ ನಾನು ತೋರಿಸ್ತೀನಿ ನಿಮ್ಗೆ. ಎರಡು ಸೀಟಿಂಗ್ ಅದ್ ಮಾಡಿಸ್ಬಿಟ್ರೆ ನಾವು ಮಲ್ಕೋಬಹುದು ಅನ್ಸುತ್ತಲ್ವಾ? ಮಲ್ಕೋಬಹುದು ಆರಾಮಾಗಿ. ಹೌದು, 2 ಸೀಟಿಂಗ್ ಎಳೀತು ಅಂದ್ರೆ, ಇವಾಗ ನಾರ್ಮಲ್ ಇಲ್ಲಿ ಟೇಬಲ್ ಇದೆ ಅಂದ್ರೆ ನನ್ನ ಐಡಿಯಾ ಹಿಂಗ್ ಕೂತ್ಕೊಳ್ಳಬಹುದು ಆರಾಮಾಗಿ. ಬೇರೆ ಕಾರಲ್ಲಿ ಹಿಂಗ್ ಆಗಲ್ಲ, ಹಿಂಗ್ ಕೂತ್ಕೋಬಹುದು. ಆಮೇಲೆ ಒಂದ್ಸತಿ ಫ್ಲಾಟ್ ಆಯ್ತು ಅಂದ್ರೆ ನಮ್ಗೆ ಇದು ಸೋಫಾ. ಇದನ್ನ ನಾವು ಹಿಂಗ್ ವರ್ಕೋತೀವಿ. ನಾರ್ಮಲ್ ಫ್ಲಾಟ್ ಬರುತ್ತಲ್ಲ, ಹಿಂಗ ಆರಾಮಾಗಿ ಸುಮ್ನೆ ಹಂಗೆ ತೋರಿಸ್ತೀವಿ. ಮುಂದ್ಗಡೆ ಇಲ್ಲಿ ಬರುತ್ತೆ, ಇಲ್ಲಿವರೆಗೂ ಹಲ್ಗೆ ಬರುತ್ತೆ. ಈ ಹಲ್ಗೆ ಇಲ್ಲಿ 2 ಫೋಲ್ಡ್ ಇರುತ್ತೆ. ಟೋಟಲ್ 3 ಹಲ್ಗೆ ಇಲ್ಲಿ ಇರುತ್ತೆ. ಒಂದ್ ಹಲ್ಗೆ ಇದ್ರೆ ಕೆಳಗಡೆ ಆಕ್ಸೆಸ್ ಸಿಗುತ್ತೆ, ಇನ್ನೊಂದ್ ಹಲ್ಗೆ ಇದ್ರೆ ಇಲ್ಲಿವರೆಗೂ ಬರುತ್ತೆ, 3ನೇ ಹಲ್ಗೆ ಫೋಲ್ಡ್ ಮಾಡಿದಾಗ ಇಲ್ಲಿವರೆಗೂ. ಗೊತ್ತಾಯ್ತು ಈಗ. ನಮ್ಗೆ ಇದು ಸ್ಟೋರೇಜ್ ಕೆಳಗೆ ಹೋಗುತ್ತೆ, ಹಲ್ಗೆಗಳು ಪಲ್ಟಿ ಮಾಡ್ತಾ ಹಲ್ಗೆಗಳು. ಓಕೆ, ಆಮೇಲೆ ನಮ್ಗೆ ಹೆಂಗಾಯ್ತು ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಇಲ್ಲಿ ಇದೆ ಅನ್ಕೊಳ್ಳಿ, ಹಲ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ನಮ್ಗೆ ಸೋಫಾ ಆಯ್ತು. ಆರಾಮಾಗಿ ಹಿಂಗ್ ವರ್ಕೊಂಡ್ ಇಲ್ಲಿವರೆಗೂ ಬಂತಲ್ಲ, ಹಿಂಗ್ ಕೂತ್ಕೋಬಹುದು. ಆಕ್ಚುಲಿ ಮಲಗಬೇಕು ಅಂದಾಗ ಫುಲ್ ಹಿಂಗ್ ಚಾಚ್ಕೊಂಡು ಡೋರ್ ಮುಚ್ಕೊಂತ ನೋಡಿ, ತಲೆ ಇಲ್ಲಿವರೆಗೂ ಬಂತ ಆರಾಮಾಗಿ ಮಲ್ಕೋಬಹುದು. ಈ ಒಂದೇ ಕಾರಣಕ್ಕೋಸ್ಕರ ನಾನು ಈ ಗಾಡಿ ಚೂಸ್ ಮಾಡಿದೆ. ಎರಡನೇದು, ನಾವ್ ಹಿಂಗ್ ಕೂತ್ಕೋಬಹುದಾ ತಲೆಗೆ ಅಂತ ಏನು ಟಚ್ ಆಗೋದಿಲ್ಲ. ಆರಾಮಾಗಿ ನೋಡಿ ಹಿಂಗ್ ಕೂತ್ಕೊಂಡು ಊಟ ಅಡಿಗೆ, ಆಚೆ ತುಂಬಾ ಮಳೆ ಬಂತು ಅಂತ ಇಟ್ಕೊಳ್ಳಿ, ಹೊರಗಡೆ ಕೂತ್ಕೊಂಡು ಅಡಿಗೆ ಮಾಡ್ಕೋಬಹುದು. ಫುಲ್ ಫ್ಲಾಟ್ ಇರುತ್ತೆ. ಅದಾದ್ಮೇಲೆ ಇವಾಗ ನಾರ್ಮಲ್ ಆಗಿ ಇಲ್ಲಿ ಇದು ಫಿಕ್ಸ್ಡ್ ಇರುತ್ತೆ ಇದೆಲ್ಲ. ಮತ್ತೆ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಸಿಂಪಲ್, ಈ ಹಲಗೆಲ್ಲ ಎತ್ತಿಲಿ ಇಟ್ಬಿಟ್ಟು ಈ ಸೀಟ್ ಎತ್ಬಿಟ್ಟು ನಾರ್ಮಲ್ ಮಾಡ್ಬಿಡ್ತು ಅಂದ್ರೆ, ಇದೊಂದು ಕಾನ್ಸೆಪ್ಟ್ ಗೋಸ್ಕರನೇ ನಾನು ಈ ಗಾಡಿ ಚೂಸ್ ಮಾಡಿ. ಇದು ಬಿಟ್ರೆ ಇನ್ನ ಈಕೋನೇ ತಗೋಬೇಕು, ಇಲ್ಲಾಂದ್ರೆ ಇನ್ನು ದೊಡ್ಡ ಗಾಡಿ ತಗೋಬೇಕು, ಮತ್ತೆ ಫೋಲ್ಡಿಂಗ್ ಆಪ್ಷನ್ ಬರುವಂತ ಗಾಡಿನೇ ತಗೋಬೇಕು. ಅಂದ್ರೆ ಆ ಬಜೆಟ್ ಇಬ್ರು ಮಲ್ಕೋಬಹುದು. 3 ಜನ ನೋಡಿ, ಇಲ್ಲೊಬ್ಬ ಸೆಂಟ್ರಲ್ ಮಲಗಬಹುದು. ಸ್ವಲ್ಪ ಟೈಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಬ್ರಿಗಂತೂ ಲಕ್ಸುರಿ ಆಗೋಯ್ತು ಆರಾಮಾಗಿ. ಓಕೆ, ನೆಕ್ಸ್ಟ್ ಮಾಡಿಫಿಕೇಶನ್ ನಾನು ನೋಡೋಣ. ಒಂದು 2-3 ಕಡೆ ನೋಡ್ತಾ ಇದೀವಿ, ಎಲ್ಲೆಲ್ಲಿ ಮಾಡಿಫಿಕೇಶನ್ ಮಾಡ್ಸಕ್ಕಾಗುತ್ತೆ ಅದು ನೋಡೋಣ.
ಒಟ್ಟಿನಲ್ಲಿ ಒಳ್ಳೆ ಕಾನ್ಸೆಪ್ಟ್. ಯಾಕೆಂದ್ರೆ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ವಿ KKT ರೈಡಲ್ಲಿ, ಚಾಮರಾಜನಗರ ಹೋದಾಗೆಲ್ಲ ಸಖತ್ ಓದಾಡಿದ್ವಿ. ಯಾಕಂದ್ರೆ ಏಜು ಆಗ್ತಾ ಇದೆ, ಒಂದ್ ಸ್ವಲ್ಪ ಕಂಫರ್ಟ್ನು ನೋಡ್ಬೇಕಾಗತ್ತೆ ಈಗ. ಹಂಗಾಗಿ ನಾವು ಒಂದ್ ಸ್ವಲ್ಪ ಅಭಿಲಾಷ್ ಹಿಂಗ್ ತಗೊಂಡಿದ್ದಾರೆ. ಇದಕ್ಕೊಂದು ಸ್ವಲ್ಪ ಮಾಡಿಫಿಕೇಶನ್ ಎಲ್ಲ ಯಾವ ಥರ ಮಾಡ್ಬೋದು ನೀಟಾಗಿ ಅವ್ರು ಹೇಳ್ದಂಗೆ ನೀಟಾಗಿ ಮಾಡಿಫಿಕೇಶನ್ ಮಾಡಿದ್ರೆ ಆರಾಮ ಮಲ್ಕೊಂಡು ಎಲ್ಲೂ ಯಾವ ಹೋಟ್ಲಲ್ಲೂ ಉಳಿದಂಗೆ ಇದ್ರೊಳಗೆ ಕ್ಯಾಂಪಿಂಗ್ ಮಾಡ್ಕೊಂಡು ಇರ್ಬೋದು. ಕ್ಯಾಂಪಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಂದು ನಿಯೋ ಅಲ್ಲ ಇದ್ರ ಹೆಸರು, ಆದ್ರೆ ಇವಾಗ ಸಿಗೋದು ಬುಲೆರೋ ನಿಯೋ. ಇದೆ ಮುಂಚೆ TUV 300. ನಾನು ಇನ್ನೊಂದು ಏನ್ ಮಾಡ್ತಾ ಇದೀನಿ ಅಂದ್ರೆ ಇದನ್ನ ತೆಗೆದ್ಬಿಟ್ಟು ಅಥವಾ ಇಲ್ಲಿ ಏನಾದ್ರು ಒಂದು ಹಲಗೆ ತರ ಹಿಂಗಿರುತ್ತೆ, ಇಲ್ಲಿಗೆಲ್ಲ ಕ್ಲಾಂಪ್ ಅಟ್ಯಾಚ್ ಆಗಿರುತ್ತೆ. ಈಗ ನಾವು ಅಡಿಗೆ ಮಾಡ್ಬೇಕು, ಹಿಂಗ್ ಓಪನ್ ಮಾಡಿದ ತಕ್ಷಣ ಹಿಂಗೊಂದು ಟೇಬಲ್ ನಮ್ಗೆ ರೆಡಿ ಆಗೋದು. ಸೊ ಇಲ್ಲಿ ಸ್ಟವ್ ಎಲ್ಲ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ಮಸಾಲೆ ಪದಾರ್ಥ ಅದು ಇಟ್ಕೋಬಹುದು. ಆ ರೀತಿ ಒಂದು ಪ್ಲಾನ್ ಇದೆ. ಬರುತ್ತೆ ಆಮೇಲೆ ಇದು ಸ್ವಲ್ಪ ಇದಕ್ಕೆ ಹಿಡ್ಕೊಳಲ್ಲ. ಇದು ಇಲ್ಲಿ ಏನಾದ್ರು ಒಂದು ಹೈಡ್ರಾಲಿಕ್ ಏನಾದ್ರು ಒಂದು ಫಿಟ್ ಮಾಡ್ಬಿಟ್ರೆ ಹಿಂಗ್ ನಿಂತ್ಕೋಬೇಕು. ಹಿಂಗ್ ನಾವು ಸ್ವಲ್ಪ ಫುಲ್ ಹಿಂಗಿದೆಯಲ್ಲ, ಈಗ ಹೆಂಗೆ ನಮ್ದು ಹಿಂಗ್ ತೆಗೆದ್ರೆ ಅದೇ ಓಪನ್ ಆಗ್ಬೇಕು ಫುಲ್. ಈ ಹಿಂದೆ ಡಿಕ್ಕಿ ತೆಗಿತೀವಿ ಗೊತ್ತಾ ಗಾಡಿದು, ಆ ಟೈಪ್ ಒಂದು ಕಾನ್ಸೆಪ್ಟ್ ಇದೆ. ಇದ್ರ ಮೇಲೆ ಟೆಂಟ್ ಕಿಂಟ್ ಮಾಡೋದಾರು ಮಾಡ್ಬೋದಾ? ಓ ಆರಾಮಾಗಿ ಮಾಡ್ಬೋದು. ಮತ್ತೆ ಗಟ್ಟಿ ಇದೆ ಅಣ್ಣ ಇದು. ಇಲ್ಲ ಇಲ್ಲ ಇಲ್ಲ, ಇದು ತುಂಬಾ ಗಟ್ಟಿ ಇದೆ. ಇದ್ರ ಮೇಲೆ ಬೇಕಾದ್ರೆ ಹತ್ ನಿಂತ್ಕೋಬಹುದು. ಹೌದಾ? ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್ ಇದೆ. ಹತ್ಬೋದ ಈಗ ನೋಡಿ ಹತ್ತಿ. ಓ ಸಖತ್ ಕಪ್ ಏನು ಅಭಿಲಾಷ್ ಇದು? ಅಂದ್ರೆ ಟೆಂಟ್ ಬರೋದು ಏನ್ ಬರುತ್ತೆ, ಈ ಪಿಲ್ಲರ್ ಮೇಲೆ ನಿಂತ್ಕೊಳ್ಳುತ್ತೆ. ಇದ್ರ ಮೇಲೆ ಡೈರೆಕ್ಟ್ ಬರೋಣ, ಬಟ್ ಇದ್ರ ಮೇಲೆ ನಿಂತು ಟ್ರೈ ಮಾಡಿದೀನಿ, ಟೆಸ್ಟ್ ಮಾಡಿದೀನಿ, ಗಟ್ಟಿ ಇದೆ. ಅಲ್ಲ ಮಹೇಂದ್ರ ಗಾಡಿಗಳೇ ಗಟ್ಟಿ ಅಲ್ವಾ ಇವು? ಹೌದು, ಆಲ್ಮೋಸ್ಟ್ ಜೀಪ್ ಲೆಕ್ಕಾಚಾರ ಇದು. ಹೌದೌದು ಅಲ್ವಾ? ಮತ್ತೆ ಇಲ್ಲಿಗೆ ಕ್ಲಾಂಪ್ಸ್ ಬರುತ್ತೆ, ಕ್ಲಾಂಪ್ಸ್ ಹಾಕಿ ಅಲ್ಲಿ ಬಾರ್ ಬರುತ್ತೆ, ಹಿಂಗೆ ಕ್ರಾಸ್ ಬಾರ್ ಅಂತಾರೆ. 2 ಕ್ರಾಸ್ ಬಾರ್ ಬಂದು ಅದ್ರ ಮೇಲೆ ಟೆಂಟ್ ಬರುತ್ತೆ. ಟೆಂಟ್ ಬಂತು ಅಂದ್ರೆ ಜೊತೆ ಮೆಟ್ಲು ಕೂಡ ಬರುತ್ತೆ. ಬೇಕಾದ್ರೆ ಟೆಂಟ್ ಹಾಕೊಂಡ್ರೆ ಇದೇನು ಮಾಡೋದೇ ಬೇಕಾಗಿಲ್ಲ ಅಲ್ವಾ? ಬಟ್ ಏನಂದ್ರೆ ಕೆಲವು ಕಡೆ ಗೊತ್ತಲ್ಲ, ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಟೆಂಟ್ ಇದ್ರೆ ಹಿಡಿತಾರೆ. ಅದೇ ಒಂದೊಂದು ಕೆಲವು ಅದಕ್ಕೆ ಆಕ್ಚುಲಿ ಎಲ್ಲೂ ಕರೆಕ್ಟ್ ಆಗಿ ಇಲ್ಲ. ನಿಮ್ಗೆ ಯಾರು ಗೊತ್ತಿರೋ ತಿಳಿಸ್ಕೊಡಿ, ಟೆಂಟ್ ಹಾಕ್ಬೋದಾ ಇಲ್ಲ ಅಂತ. ಕೆಲವು ಕಡೆ ಬಿಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ. ಇನ್ ಕೆಲವು ಕಡೆ ಫೈನ್ ಹಾಕ್ತಾರೆ. ಯಾಕೆ ಬೇಕಾದು ಅಂತ. ಇದೇನ್ ಮಾಡಿಫೈ ಬರಲ್ಲ, ಜಸ್ಟ್ ನಮ್ ಕಸ್ಟಮೈಸೇಷನ್. ಇಲ್ಲಿ ನಾವು ರೂಲ್ಸ್ ಅಗೇನ್ಸ್ಟ್ ಏನು ಮಾಡ್ತಾ ಇಲ್ಲ. ಗಾಡಿ ಓಡಿಸ್ಬೇಕಾದ್ರೆ ಹಿಂಗೆ ಇರುತ್ತೆ, ನಿಲ್ಸುವಾಗ ಮಾತ್ರ ತೆಗೆದು ಬಿಡಾಕೋತಿ. ಈಗ 2015ನೇ ಇಸ್ವಿಲೇ ಬಿಟ್ಬಿಟ್ಟಿದಾರಲ್ಲ ಹೇಳಿ ಆಟೋನ. ಅದು ನನಗೆ ಖುಷಿ ಆಗಿದ್ದು ಈ ಗಾಡಿ. ನಾನು ಗಾಡಿ ಆಕ್ಚುಲಿ ನಿಮಗೆ ವಿಡಿಯೋ ಮಾಡಕ್ಕೋಸ್ಕರ ಹಿಂಗೆ ತೋರಿಸ್ತಾರೆ. ನಾನು ಓಡಿಸಿದೀನಿ ಗಾಡಿನ ಆಲ್ರೆಡಿ. ಒಳ್ಳೆ ಫೀಲ್ ಇದೆ ಗಾಡಿದು. ಇಲ್ಲಿ ನೋಡಿ, ಎಲ್ಲ ಪವರ್ ವಿಂಡೋಗೆಲ್ಲ ಕಂಟ್ರೋಲ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಒಂದೊಂದೇ ಕ್ಲಿಕ್ಕು, ಇದು ಹಿಂಗೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗುತ್ತೆ. ಸುಮ್ಮನೆ ಏನು ಇಲ್ಲ, ಎಕ್ಸಲೇಟರ್ ಹೊಡ್ಕೊಂಡು ಬ್ರೇಕ್ ಹಿಡ್ಕೊಂಡು ಹೋಗೋದು ಅಷ್ಟೇ. ಹೌದು, ಆಯ್ತು. ಹಿಂಗೊಂದು ಕ್ಲಿಕ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ. ಮತ್ತೆ ಆಟೋಮೆಟಿಕ್ ಕಡೆ ತಳ್ಳಿದ್ರೆ ಮ್ಯಾನುವಲ್ ಚೇಂಜ್ ಆಗುತ್ತೆ. ಆಮೇಲೆ ಮೇಲೆ ಕೆಳಗಡೆ ಅಷ್ಟೇ. ಓ, ಅಂದ್ರೆ ಹಿಂಗ್ ಹೊಡಿತಾ ಹೋದಂಗೆ ಗೇರು. ಇವಾಗ ಹಿಂಗ್ ಮಾಡಿದ್ರೆ ಆಟೋಮೆಟಿಕ್, ಮತ್ತೆ ಮ್ಯಾನುವಲ್ ಬರ್ಬೇಕಾ ಗಾಡಿ ನಿಲ್ಸಿ ಬ್ರೇಕ್ ಹಿಡ್ಕೊಂಡು ಮ್ಯಾನುವಲ್ ಆದ್ಮೇಲೆ ಹಿಂಗ್ ಮೇಲ್ಗಡೆ ಮಾಡಿದ್ರೆ ಪ್ಲಸ್, ಕೆಳಗಡೆ ಮಾಡಿದ್ರೆ ಮೈನಸ್. ಅದೇ ಒಂದೊಂದು ಗೇರ್ 1 ಅಂದ್ರೆ ಒಂದ್ ಹಿಂಗ್ ಸುಮ್ನೆ ಎತ್ತದು, 2 ಅಂದ್ರೆ ಮತ್ತಂಗೆ ಅಷ್ಟೇ. 3 ಅಂದ್ರೆ ಮಾಡ್ದಂಗ್ ಹೋಯ್ತಾ ಹೋಗುತ್ತೆ. ಡೌನ್ ಮಾಡ್ದಂಗ್ ಡೌನ್ ಇಳಿತಾ ಹೋಗುತ್ತೆ ಗೇರ್. ಒಳ್ಳೆ ಸಖತ್ತಾಗಿದೆ ಮಾತ್ರ. ಆಮೇಲೆ ಇದಕ್ಕೇನ್ ಸೆಟಪ್ ಏನಾರ ಲ್ಯಾಪ್ಟಾಪ್ ಗಿಟಾಪ್ ವರ್ಕ್ ಮಾಡಕ್ಕೆ ಸೆಟಪ್ ಇಟ್ಟಿದ್ದೀರಾ? ಇದಕ್ಕೆ ಆಕ್ಚುಲಿ ಏನಂದ್ರೆ ಅದಕ್ಕೆ ಸಪ್ರೇಟ್ ಆಗಿ ಬ್ಯಾಟ್ರಿ ಎಲ್ಲ ಹಾಕ್ಸ್ಬೇಕಾಗುತ್ತೆ. ಬಟ್ ನಾನು ಇದಕ್ಕೆ ಒಂದು ಈ ಸಾಕೆಟ್ ತಗೊಂಡಿದ್ದೀನಿ. ಕನೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಮನೇಲಿ ಹೆಂಗ್ ಸಿಗುತ್ತೆ 250 ವೋಲ್ಟ್ಸ್ ಆತರ. ಲ್ಯಾಪ್ಟಾಪ್ ಚಾರ್ಜ್ ಇರ್ಬೋದು, ಸಣ್ಣ ಪುಟ್ಟ ಮಿಕ್ಸಿ ಅದೆಲ್ಲ ಇರ್ಬೋದು, ಅದೆಲ್ಲಾನು ಯೂಸ್ ಮಾಡ್ಕೊಬಹುದು ಇದ್ರೊಳಗೆ. ಹಂಗಾಗಿ ಅದ್ ಕೆಳಗಡೆ ಇನ್ನೊಂದು ಸಪ್ರೇಟ್ ಬರುತ್ತೆ. ಇವತ್ತೆಲ್ಲ ಎಂಟಿ ಮಾಡಿದೀನಲ್ವಾ ಗಾಡಿ, ಹಂಗಾಗಿ ನಿಮ್ಗೆ ಕಾಣಿಸ್ತಾ ಇಲ್ಲ. ಬಟ್ ನಾನು ನಿಮ್ಗೆ ಅದು ವಿಡಿಯೋ ಫೋಟೋ ಕಳಿಸ್ತೀನಿ ನೋಡಿ, ನೀವು ಆಡ್ ಮಾಡ್ಕೊಳ್ಳಿ ರೈಟ್ಗೆಲ್ಲ. ಆಕ್ಚುಲಿ ಎಲ್ಲರೂ ಹೋದ್ವಿ ಅಂದ್ರೆ ಲ್ಯಾಪ್ಟಾಪ್ ಗಿಟಾಪ್ ಇಟ್ಕೊಂಡು ಹೋಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ಕೆ, ವಿಡಿಯೋಸ್ಗಳು ಮಾಡೋದಕ್ಕೆ ನಮ್ಗೇನು ಯಾವ್ದ್ರ ಮೇಲೆ ಡಿಪೆಂಡೆನ್ಸಿ ಇರಬಾರ್ದು. ಕರೆಂಟ್ ನಮ್ಗೆ ನಮ್ಮ ಹತ್ರನೇ ಸಿಗ್ಬೇಕು. ಯೂಶಲಿ ಬರೀ 12 ವೋಲ್ಟ್ಸ್ ಇರುತ್ತಲ್ಲ, 12 ವೋಲ್ಟ್ಸ್ 250 ವೋಲ್ಟ್ಸ್ ಕನ್ವರ್ಟ್ ಮಾಡುತ್ತೆ. ಈಗ ಇಷ್ಟೆಲ್ಲ ಗೌಡ್ರು ಮಾತಾಡ್ತಾವ್ರೆ ಅಭಿಲಾಷ್ ಚಾನಲ್ ಅಲ್ಲಿ ಕಾರ್ ಇಟ್ಕೊಂಡು ಅಂತಂದ್ರೆ ಇಬ್ರು ಎಲ್ಲರೂ ಪ್ಲಾನ್ ಮಾಡಿರ್ಬೇಕು ಅಂತ ಅನ್ಕೊಂಡಿರ್ತೀರಾ. ತುಂಬಾ ಪ್ಲಾನ್ ಮಾಡಿದೀವಿ. ಆಕ್ಚುಲಿ ನಾನು ಕಣ್ಣು ಮುಖ ಎಲ್ಲ ನೋಡಿದ್ರೆ ಒಂಚೂರು ಗೊತ್ತಾಗ್ತು, ಒಂದು ಸ್ವಲ್ಪ ಎಫೆಕ್ಟ್ ಆಗಿತ್ತು, ನನಗೆ ಹೆಲ್ತ್ ಇಶ್ಯೂಸು ಆಗಿತ್ತು. ಹಂಗಾಗಿ ಅದು ರಿಕವರ್ ಆಗಕ್ಕೆ ಟೈಮ್ ತಗೊಂತ ಇದೆ. ಹಂಗಾಗಿ ಒಂದು ಸ್ವಲ್ಪ ಹೋಗ್ತೀವಿ. ಇದೇ ಕಾರಲ್ಲಿ ಅಂತೂ ಡೆಫಿನೆಟ್ಲಿ ಹೋಗ್ತೀವಿ. ತುಂಬ ಪ್ಲ್ಯಾನ್ಸ್ ಇದೆ, ಅದನ್ನು ನೋಡೋಣ, ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಬಟ್ ಬನ್ನಿ ಇಲ್ಲಿ ಇನ್ನು ಅದಕ್ಕೆಲ್ಲ ಹೋಗೋಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಬೇಕು, ಇದನ್ನೇ ಮಾಡಿಫಿಕೇಷನ್ ಮಾಡಬೇಕು, ಅದೆಲ್ಲ ನನ್ನ ಚಾನಲಲ್ಲೇ ಬರುತ್ತೆ. ಮಾಡಿಫಿಕೇಷನ್ ಹೆಂಗೆ ಮಾಡ್ತೀವಿ ಅಂತ. ಈಗ ಈ ಕಾರ್ನ ಕಂಪ್ಲೀಟ್ ಮಾಡಿಫಿಕೇಷನ್ನ ಒಂದು ಜಾಗದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಅದನ್ನು ಮಾಡ್ತೀವಿ. ನಾನು ಇದು ವೀಡಿಯೋ ಬಿಟ್ಟ ಮೇಲೆ ನೆಕ್ಸ್ಟ್ ಮಾಡಿಫಿಕೇಷನ್ ವೀಡಿಯೋನೇ ಫುಲ್ಲು ನಾನು ನಿಂತು ಮಾಡಿಸ್ತೀನಿ. ಇದನ್ನು ಅಭಿಲಾಷು ಇರ್ತಾರೆ, ಅದ್ರಲ್ಲಿ ನೋಡೋಣ, ನನ್ನ ಚಾನಲಲ್ಲಿ ನೋಡಿ. ಮತ್ತೇನಾರು ಹೇಳ್ತೀರಾ ಅಭಿಲಾಷಿನ? ಏನಿಲ್ಲ ನೋಡಿ, ಗಾಡಿ ಹಿಂಗಿದೆ. ಒಂದು ನಾವು ಔಟರ್ ವ್ಯೂನೇ ತೋರಿಸಿಲ್ಲಲ್ಲ ಗಾಡಿ. ಗಾಡಿ ಔಟರ್ ವ್ಯೂ ನೋಡಿದ್ರೆ
ಹಿಂಗೆ ಲುಕ್ ಸಿಗುತ್ತೆ. ಜೀಪ್ ಸುಮಾರು ಕಂಪ್ನಿ ಇದನ್ನ ಟ್ಯಾಂಕರ್ ಅಂತ ಕರೀತಾರೆ ಆಕ್ಚುಲಿ. ಈ ನಮ್ದು ವಾರಲ್ಲಿ ಯೂಸ್ ಮಾಡ್ತಾರ ಟ್ಯಾಂಕರ್, ಆ ಟ್ಯಾಂಕರ್ ಡಿಸೈನ್ ನೋಡಿ, ಇಲ್ಲಿ ಹಿಂಗೆ ಸ್ಲಾಪ್ ಅಲ್ಲಿ ಆ ಕಡೆ ಅದು, ಇದ್ರಲ್ಲಿ ಪ್ಲಸ್ ಅಂತ ಕೂಡ ಬರುತ್ತೆ, ಇನ್ನು ದೊಡ್ಡ ಬರುತ್ತೆ ಸ್ವಲ್ಪ, ಆ ಒಂದು ಕಾನ್ಸೆಪ್ಟ್. ಇವಾಗ ಸದ್ಯಕ್ಕೆ ಅದೇ ನೀವ್ ಹೇಳ್ದಂಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದೀವಿ ಇಂಟೀರಿಯರ್ಸ್ ಬಗ್ಗೆ. ಹಾಗೆ ನಮ್ದೆಲ್ಲ ಎಕ್ಸ್ಪೆರಿಮೆಂಟ್ ಇದು, ಏನು ಫುಲ್ ಕ್ಲಾರಿಫಿಕೇಶನ್ ಇಲ್ಲ ನಮ್ಗೆ ಏನಾಗುತ್ತೆ ನೆಕ್ಸ್ಟ್ ಫೈನಲ್ ಔಟ್ಪುಟ್ ಹೆಂಗ್ ಬರುತ್ತೆ ಅಂತ. ಇಂಟೀರಿಯರ್ ಒಂದ್ ಸ್ವಲ್ಪ ಚೇಂಜ್ ಮಾಡ್ತೀವಿ, ಹೆಂಗ್ ಮನೆ ಇಂಟೀರಿಯರ್ ಹೆಂಗ್ ಮಾಡ್ತೀವೋ ಹಂಗೆ ಕಾರ್ ಇಂಟೀರಿಯರ್ನು ಮಾಡ್ತೀವಿ ಈಗ. ನೋಡೋಣ, ಮಾಡ್ಬಿಟ್ಟು ಮುಂದೆ ಯಾವ ಥರ ಅದು ಬರುತ್ತೆ ಅನ್ನೋದನ್ನ ನೋಡೋಣ. ಒಟ್ಟಿನಲ್ಲಿ ಈ ಗಾಡಿನ ನೀವು ನೋಡಬೇಕು, ಕ್ಯಾಂಪಿಂಗ್ ಕನ್ನಡಿಗದಲ್ಲಿ ನೀವು ನೋಡ್ಬೋದು. ನನ್ನ ಚಾನಲಲ್ಲಿ ಮಾಡಿಫಿಕೇಶನ್ ಅಷ್ಟೇ ನೋಡ್ತೀರಾ. ನಾನು ಟ್ಯಾಗ್ ಮಾಡಿರ್ತೀನಿ ನನ್ನ ಚಾನಲಲ್ಲಿ ಕ್ಯಾಂಪಿಂಗ್ ಕನ್ನಡಿಗ ಇದನ್ನ, ನೀವು ಅಲ್ಲಿ ಹೋಗಿ ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಅಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು, ಅವ್ರನ್ನ ಫಾಲೋ ಮಾಡ್ಬೋದು. ಇದು ಕಂಪ್ಲೀಟ್ ಕ್ಯಾಂಪಿಂಗ್ ವೀಡಿಯೋನ ಇದ್ರದ್ದು. ಓಕೆ ಬಂಧುಗಳೇ, ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.